ಬರ್ತಾ ಇದೆ, ಅಲ್ಲೊಂದು ಬರ್ತಾ ಇದೆ ನೋಡ್ಬೋದು ವಿಡಿಯೋವು. ಈ ವಿಡಿಯೋದಲ್ಲಿ ನೋಡಿ ಹೆಂಗ್ ಬರ್ತಾ ಇದೆ ಅದು. ದೊಡ್ಡದು ಕ್ಯಾಮ್ರಾದಲ್ಲಿ ಚಿಕ್ಕದಾಗಿ ಕಾಣ್ಬೋದು ನಿಮಗೆ ನೋಡಿ. ಒಂದೊಂದು ನಿಮಿಷಕ್ಕೂ ಒಂದೊಂದು ಹೋಗ್ತಾ ಇದೆ. ನಂಗೆ ಸ್ವಲ್ಪ ಜಾಸ್ತಿ ಮಾತಾಡಲ್ಲ ನಾನು, ಅದರಿಂದ ಸ್ವಲ್ಪ ಈ ವಿಡಿಯೋನ ಕಟ್ ಮಾಡಿ ಹಾಕ್ತೀನಿ. ಮತ್ತು ಇನ್ನೊಂದು ಗೆಳೆಯರೇ, ನಾನು ಕೇಳಬಾರ್ದಾಗಿತ್ತು ಒಂದು ಮಾತು ಕೇಳ್ಬಿಡ್ತೀನಿ ನಿಮ್ಮನ್ನು. ನಮ್ಮ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಆಗಿರ್ಬೋದು, ನಮ್ಮ ಕನ್ನಡದವರು ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಿಮ್ಮ ಹೆಸರು, ನಿಮ್ಮ ಊರು ಯಾವುದು ಅಂತ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗಲಿ ನಮ್ಮ ವಿಡಿಯೋ ಎಲ್ಲಿವರೆಗೂ ಹೋಗಿ ತಲುಪಿದೆ ಅಂತ. ಒಂದು ಖುಷಿಗೋಸ್ಕರ ಕೇಳ್ತಾ ಇದ್ದೀನಿ. ನೋಡಿ, ಈಗ ಇನ್ನೊಂದು ಬರುತ್ತೆ, ತೋರಿಸ್ತೀನಿ. ಎಲ್ಲಿ ಗೆಳೆಯರೆ, ಅಷ್ಟು ದೂರದಿಂದ ಬಂದಿದ್ದೀವಿ, ಕಾಲೆಲ್ಲ ನೋಡ್ತಾ ಉಂಟು, ಆಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಕೂತ್ಕೊಂಡ್ಬಿಟ್ಟೆ ಕೆಳಗಡೆ. ನೋಡಿ ಈ ಮಿಷಿನು ಹೆಂಗಿದೆ. ಬರೀ ಇಲ್ಲಿ ನಾವು ಮೇಲೆ ಕೂತಿದ್ದೀನಲ್ಲ ಕ್ಯಾಬಿನ್ ಮೇಲೆ, ಅದರಿಂದ ಚಿಕ್ಕದಾಗಿ ಕಾಣುತ್ತೆ. ಕೆಳಗಡೆ ನಿಂತ್ಕೊಂಡು ತುಂಬ ದೊಡ್ಡದು ಗೆಳೆಯರು. ಇದು RTO ಪಾಸ್ ಮಾಡ್ಕೊಂಡು ಬರೋ ಗಂಟ ಭಾರಿ ತೊಂದರೆ ಆಗ್ಬಿಟ್ಟು ನಮಗೆ. ಏನು ಕ್ರೈನ್ ಬರುತ್ತಂತೆ, ಕ್ರೈನ್ ಅನ್ಲೋಡ್ ಮಾಡಿಸ್ಬಿಟ್ಟು ನೆಮ್ಮದಿಯಾಗಿ ಅದು BR ಲೋಡು ಹೇಳ್ತೀನಿ ಅಂತ ಹೇಳ್ತಿದ್ರು ನಮ್ಮ ಓನರು. ಹಾಕೊಂಡು ಹೋಗ್ತಾ ಇರೋದೆ ಮೈಸೂರು ಕಡೆಗೆ. ಹಂಗೆ ಮನೆಗೆ ಹೋಗ್ಬಿಟ್ಟು ನೋಡಿ ಇನ್ನೊಂದು ಬಂತು. ನೋಡಿದ್ರಾ? ನಾವು ನೆನ್ನೆಯಿಂದ ನೋಡಿ ತುಂಬ ಖುಷಿ ಆಗೋಯ್ತು. ಎಷ್ಟು ಖುಷಿಪಟ್ಟೆ ಅಂತಂದರೆ, ನಮ್ಮ ಡ್ರೈವರು ನಾನು ಇಬ್ಬರು ಖುಷಿಪಟ್ಟು, ಇದೇನಪ್ಪ ಇಷ್ಟು ಹತ್ರದಲ್ಲೇ ಇದ್ದೀವಿ ನಾವು ಅಂತ ಕೇಳಿದೆ. ಇವ್ರಿಗೆ ಯಾರೋ ಪರಿಚಯದವ್ರು ಇದ್ದಾರಂತೆ, ನಮ್ಗೆ ಯಾರೂ ಪರಿಚಯ ಇಲ್ಲಪ್ಪ ಇಲ್ಲಿ, ನಾವು ಒಬ್ಬರೇ ಅಲ್ವಾ, ಸಿಂಗಲ್ಲು. ಕರ್ಕೊಂಡೋಗಿ ಅಲ್ಲಿಗೆ ಹೋಗಿ ನೋಡೋಣ ಅಂತ. ಇವ್ರ ಕಡೆಯವ್ರು ಯಾರೋ ಬರ್ತೀನಿ ಅಂತ ಹೇಳಿದ್ರು. ನೋಡೋಣ, ಆ ಯೋಗ ಇದ್ದರೆ, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದರೆ ಬರ್ತಾ ಇರ್ತೀವಲ್ಲ ಹಂಗೆ, ಅವಾಗೇನಾದರೂ ನಮಗೆ ಅಲ್ಲಿಗೆ ಹೋಗೋಂಥ ಭಾಗ್ಯ ಸಿಕ್ಕಿದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ವೀಡಿಯೋ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಏನು ಅನ್ಕೋಬೇಡಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇರೋರು ನಿಮ್ಮೂರು ಯಾವುದು, ನಿಮ್ಮ ಹೆಸರೇನು, ನಮ್ಮ ವಿಡಿಯೋ ನೋಡಿದವರು ದಯವಿಟ್ಟು ತಿಳಿಸಿ, ನಮಗೂ ಖುಷಿಯಾಗುತ್ತೆ. ನಾನು ಜಾಸ್ತಿ ಸ್ವಲ್ಪ ಮಾತಾಡೋಕ್ಕೆ ಬರಲ್ಲ, ನಾನು ಯಾರ ಜೊತೆಗೂ ಮಾತಾಡ್ತೀವಿ. ದಯವಿಟ್ಟು ಬೇಜಾರಾಗಬೇಡಿ. ಇನ್ನೊಂದು ಹಾರಲಿ, ಅದು ಕಾಯ್ತಾ ಇದ್ದೀನಿ, ಅದನ್ನ ಇನ್ನೂ ಒಂದು ತೋರಿಸ್ಬೇಕು. ಕಲರಾಗಿದ್ದಾವೆ. ಇಲ್ಲೊಬ್ರು ಅಣ್ಣ ಹೇಳಿದ್ರು, ಅವರು ಮೋಸ್ಟ್ಲಿ ಮೇಷನ್ ಅನಿಸುತ್ತೆ, ಬಿಹಾರದವರಂತೆ. 1 ನಿಮಿಷಕ್ಕೆ ಒಂದೊಂದು ಪ್ಲೇನ್ ಒಂದೊಂದು ದೇಶಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ನಮಗಂತೂ ಗೊತ್ತಿಲ್ಲ, ಅವ್ರು ಹೇಳಿದ್ರು, ನಾವು ಹೇಳಿದ್ವಿ. ಅವರು ಹಿಂದಿಯವರು. ನಮ್ಮ ಹುಡುಗನ ಹಿಂದಿ ಅರ್ಥ ಆಗುತ್ತೆ, ನಮ್ಮ ಕನ್ನಡ ಒಂದೇ ಬರೋದು. ಆಮೇಲೆ